15ನೇ ತಾರೀಕು ಕೋಲಾರಕ್ಕೆ ಪ್ರಧಾನಿಗಳು ಬರ್ತಿದ್ದಾರೆ ಸರ್. ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ ಕೋಲಾರದಲ್ಲಾಗುತ್ತೆ ಸರ್. ತಾವು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದೀರಿ, ಹೇಗೆ ಸರ್? ನನಗೇನು ಮಾಹಿತಿ ಇಲ್ಲ, ಮಾತಾಡ್ತೀನಿ. ಪಕ್ಷ ಅಂದಾಗ ಏನೇನು ಅಂತಾರೆ ಅದು ಮಾಡೋಣ. ಲಿಂಗಾಯತ್ ಸಮುದಾಯ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅಲ್ಲಿ ಏನಂತ, ಯಾಕಂದ್ರೆ ಮಠ ಕೂಡ ನಿಮ್ಗೆ ಬಹಳ ಹತ್ರ. ನೋಡಿ, ನಾನು ಬಸವಣ್ಣವರ ಅನುಯಾಯಿ. ನನಗೆ ಲಿಂಗಾಯತರು, ಒಕ್ಕಲಿಗರು, ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮನ್ವಯತೆ ಅನ್ನೋದು ಅನುಭವದಿಂದನೇ ಬರೋದು. ಬಡತನ ಯಾವ ರೀತಿ ಅದನ್ನು ಮೆಟ್ಟು ನಿಲ್ಬೋದು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಅದೇನು ಆ ಥರ ಜಾತಿ ಒಂದು ನಿಮಿತ್ತ ಮಾತ್ರ, ಹಾಗಂತ ಅಂದ್ಬಿಟ್ಟು ಆ ಜಾತಿಗೆ ಆದ್ಯತೆ ಇಲ್ಲ ಅಂತಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳು, ಮತ್ತೊಂದು ಮಗದೊಂದು ಚುನಾವಣೆಗಳು ಇದು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಗಣನೆ ಆಗ್ತದೆ. ಆದರೆ ಒಬ್ಬ ರಾಜಕಾರಣಿ ಆದವನು ಅಧಿಕಾರ ಬಂದಾಗ ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲರಿಗೂ ಏನೇನು ಯಾರ್ಯಾರಿಗೆ ಯಾವ್ಯಾವ ರೀತಿ ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಎಲ್ಲರಿಗೂ ಕೂಡ ತಲುಪಿಸಿದ ಮಾತ್ರ ಅವನೊಬ್ಬ ನಾಯಕ ಆಗ್ತಾನೆ. ದೆಹಲಿಯಿಂದ ಹೊರಟಿದ್ದಾರೆ ಯಡಿಯೂರಪ್ಪನವರು, ವಿಜೇಂದ್ರ ಎಲ್ಲರೂ ಕೂಡ. ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ? ನನಗೆ ಗೊತ್ತಿಲ್ಲಪ್ಪ, ಕೇಳ್ತೀನಿ. ನನಗೇನು ಕೆಲಸ, ಇನ್ನೂ ಅದು ಏನೇನಾಗಿದೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರೆ ನಾನು ಯಾವುದೂ ಮಾತಾಡೋಕ್ಕಾಗೋದಿಲ್ಲ. ಮತ್ತು ನಾನೇನು ಚಿಕ್ಕ ಹುಡುಗ ಅಲ್ಲ. ದೆಹಲಿಯಿಂದ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರಾಜ್ಯಾಧ್ಯಕ್ಷ ಅಲ್ವಾ, ನಮಗೇನು ಮಾರ್ಕೆಟ್ ಇರ್ತದೆ, ಅವ್ರಿಗೆ ಮಾರ್ಕೆಟ್ ಇರೋದು. ಹಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಏನಾಗಿದೆ ತಿಳ್ಕೊಂಡು ಆಮೇಲೆ ನಮಗೇನು ಜವಾಬ್ದಾರಿ ಕೊಟ್ಟಿದೆ ನಾವು ಅದನ್ನು ನಿಭಾಯಿಸ್ತೀವಿ. 15ನೇ ತಾರೀಕು ಕೋಲಾರಕ್ಕೆ ಪ್ರಧಾನಿಗಳು ಬರ್ತಿದ್ದಾರೆ ಸರ್. ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶ ಕೋಲಾರದಲ್ಲಾಗುತ್ತೆ ಸರ್. ತಾವು ಕೂಡ ಆ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದೀರಿ, ಹೇಗೆ ಸರ್? ನನಗೇನು ಮಾಹಿತಿ ಇಲ್ಲ, ಮಾತಾಡ್ತೀನಿ. ಪಕ್ಷ ಅಂದಾಗ ಏನೇನು ಅಂತಾರೆ ಅದು ಮಾಡೋಣ. ಲಿಂಗಾಯತ್ ಸಮುದಾಯ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅಲ್ಲಿ ಏನಂತ, ಯಾಕಂದ್ರೆ ಮಠ ಕೂಡ ನಿಮ್ಗೆ ಬಹಳ ಹತ್ರ. ನೋಡಿ, ನಾನು ಬಸವಣ್ಣವರ ಅನುಯಾಯಿ. ನನಗೆ ಲಿಂಗಾಯತರು, ಒಕ್ಕಲಿಗರು, ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮನ್ವಯತೆ ಅನ್ನೋದು ಅನುಭವದಿಂದನೇ ಬರೋದು. ಬಡತನ ಯಾವ ರೀತಿ ಅದನ್ನು ಮೆಟ್ಟು ನಿಲ್ಬೋದು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಅದೇನು ಆ ಥರ ಜಾತಿ ಒಂದು ನಿಮಿತ್ತ ಮಾತ್ರ, ಹಾಗಂತ ಅಂದ್ಬಿಟ್ಟು ಆ ಜಾತಿಗೆ ಆದ್ಯತೆ ಇಲ್ಲ ಅಂತಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳು, ಮತ್ತೊಂದು ಮಗದೊಂದು ಚುನಾವಣೆಗಳು ಇದು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಗಣನೆ ಆಗ್ತದೆ. ಆದರೆ ಒಬ್ಬ ರಾಜಕಾರಣಿ ಆದವನು ಅಧಿಕಾರ ಬಂದಾಗ ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲರಿಗೂ ಏನೇನು ಯಾರ್ಯಾರಿಗೆ ಯಾವ್ಯಾವ ರೀತಿ ನಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಎಲ್ಲರಿಗೂ ಕೂಡ ತಲುಪಿಸಿದ ಮಾತ್ರ ಅವನೊಬ್ಬ ನಾಯಕ ಆಗ್ತಾನೆ. ದೆಹಲಿಯಿಂದ ಹೊರಟಿದ್ದಾರೆ ಯಡಿಯೂರಪ್ಪನವರು, ವಿಜೇಂದ್ರ ಎಲ್ಲರೂ ಕೂಡ. ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ? ನನಗೆ ಗೊತ್ತಿಲ್ಲಪ್ಪ, ಕೇಳ್ತೀನಿ. ನನಗೇನು ಕೆಲಸ, ಇನ್ನೂ ಅದು ಏನೇನಾಗಿದೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರೆ ನಾನು ಯಾವುದೂ ಮಾತಾಡೋಕ್ಕಾಗೋದಿಲ್ಲ. ಮತ್ತು ನಾನೇನು ಚಿಕ್ಕ ಹುಡುಗ ಅಲ್ಲ. ದೆಹಲಿಯಿಂದ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ರಾಜ್ಯಾಧ್ಯಕ್ಷ ಅಲ್ವಾ, ನಮಗೇನು ಮಾರ್ಕೆಟ್ ಇರ್ತದೆ, ಅವ್ರಿಗೆ ಮಾರ್ಕೆಟ್ ಇರೋದು. ಹಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಏನಾಗಿದೆ ತಿಳ್ಕೊಂಡು ಆಮೇಲೆ ನಮಗೇನು ಜವಾಬ್ದಾರಿ ಕೊಟ್ಟಿದೆ ನಾವು ಅದನ್ನು ನಿಭಾಯಿಸ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.